ಯಾರೂ ಕೇಳುವವರು ಇಲ್ಲದಂತಾಗಿದೆ ಸರ್ಕಾರಿ ಶಾಲಾ ಮಕ್ಕಳ ಸಮಸ್ಯೆ. ಹೌದು ಸ್ವಾಮಿ, ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ರೇವಣಕಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಮಕ್ಕಳ ಸ್ಥಿತಿಯನ್ನ ಕೇಳುವವರೇ ಇಲ್ಲದಂತಾಗಿದೆ. ಪ್ರೌಢಶಾಲಾ ಮಕ್ಕಳಿಗೆ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈ ಶಾಲೆಯಲ್ಲಿ ಸರಿಸುಮಾರು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅವರಿಗೆ ಸಿಗಬೇಕಾದ ಕನಿಷ್ಠ ಸೌಲಭ್ಯವೂ ಕೂಡ ಶಾಲಾ ಮಕ್ಕಳಿಗೆ ಸಿಗ್ತಾ ಇಲ್ಲ. ಇನ್ನು ಹೆಣ್ಣು ಮಕ್ಕಳ ಸ್ಥಿತಿಯಂತೂ ಕೇಳೋರೇ ಇಲ್ಲ. ಹೆಣ್ಣು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಸರಿಯಾಗಿಲ್ಲ. ಇನ್ನು ಸುಸಜ್ಜಿತವಾದಂತಹ ಆಟದ ಮೈದಾನ ಕೂಡ ಇಲ್ಲಿ ಇಲ್ಲ. ಈ ಶಾಲೆಯಲ್ಲಿ 60ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವರಿಗೆ ಶೌಚಾಲಯದ ಕೊರತೆ ತುಂಬಾ ಇದೆ. 4 ಲಕ್ಷ ವೆಚ್ಚದಲ್ಲಿ ಈಗಾಗಲೇ ಶೌಚಾಲಯದ ಕಾಮಗಾರಿ ಪ್ರಾರಂಭವಾಗಿದೆ. ಅದು ಕೂಡ ಕಳಪೆ ಮಟ್ಟದ್ದು. ಇನ್ನು ಕಟ್ಟಡ ಕೂಡ ಇದುವರೆಗೂ ಪೂರ್ತಿಯಾಗಿಲ್ಲ. ಆ ಶೌಚಾಲಯ ಕಳಪೆಯಾಗಿದೆ ಅಂತ ವಿದ್ಯಾರ್ಥಿಗಳು ದೂರ್ತಾ ಇದ್ದಾರೆ. ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹಾರಿಕೆಯ ಉತ್ತರವನ್ನ ಕೊಡ್ತಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಶೌಚಾಲಯ ನಿರ್ಮಾಣದ ಕಾರ್ಯ ಪೂರ್ಣವಾಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಹೆಣ್ಣು ಮಕ್ಕಳು ಕಲೀಲಿ ಎನ್ನುವ ಕಾರಣಕ್ಕೆ ಶಾಲೆಗೆ ಕಳಿಸ್ತಾ ಇರುವಂತಹ ಪೋಷಕರು ಶೌಚಾಲಯದ ಕೊರತೆಯಿಂದಾಗಿ ಮಕ್ಕಳನ್ನ ಶಾಲೆಗೆ ಕಳಿಸುವುದಕ್ಕೆ ಭಯಪಡುವಂತಾಗಿದೆ. ಇನ್ನಾದ್ರೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಕ್ಕಳಿಗೆ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯ ಒದಗಿಸಿಕೊಡುವಲ್ಲಿ ಪ್ರಯತ್ನ ಪಡ್ತಾರಾ ಅಥವಾ ಇಲ್ವಾ ಕಾದು ನೋಡಬೇಕಾಗಿದೆ. ವರದಿ ಮಂಜುನಾಥ್ ದೊಡ್ಮನಿ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಕನೂರು. ನನ್ನ ಹೆಸರು ಭಾವನಾ. ನಾನು RMSS ಸ್ಕೂಲ್ಗೆ ಬರ್ತಾ ಇದ್ದೀನಿ. ನಮಗೆ 1 ವರ್ಷ ಆಯಿತು ನಾವು ಶಾಲೆಗೆ ಬಂದು. ಇಲ್ಲಿ ಶೌಚಾಲಯಗಳ ಸಮಸ್ಯೆ ಇದೆ. ನಾವು ಎಲ್ಲ ಹೊರಗಡೆ ಹೋಗ್ತೀವಿ, ಅಲ್ಲೆಲ್ಲ ಸುತ್ತಮುತ್ತ ಬಾಯ್ಸ್ ಜನ ಜಾಸ್ತಿ ಇರ್ತಾರೆ. ಅಲ್ಲಿ ಮತ್ತೆ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ. ನಾವು ರೆಸ್ಟಿಗೆ ಹೋಗೋಕೆ ಅಲ್ಲಿ ಭಯ ಆಗುತ್ತೆ. ಅಲ್ಲಿ ಎಲ್ಲ ಮೂಗಂಟು ಎಲ್ಲ ಹಾವು ಇವೆಲ್ಲ ಬಂದಿರ್ತವೆ. ನಾವು ಸುತ್ತಮುತ್ತಲು ಬಾಯ್ಸ್ ಜನ ಜಗ್ಗಿ ಇರ್ತಾರೆ. ನಾವು ಮತ್ತೆ ಕ್ಲಾಸಿಗೆ ಲೇಟಾಗಿ ಬಂದರೆ ಮತ್ತು ಕ್ಲಾಸ್ ಲೇಟಾಗಿ ಮತ್ತೆ ಕ್ಲಾಸ್ ಕೇಳೋದಾಗಲ್ಲ. ಎಲ್ಲ 2-3 ಹೊಲ ದಾಟಿ ನಾವು ರೆಸ್ಟಿಗೆ ಹೋಗ್ಬೇಕು. 1 ವರ್ಷ ಆಯಿತು ನಾವು ಬಂದು ಒಟ್ಟ ಶೌಚಾಲಯ ಕಟ್ಸಿದ್ರು ಹೋಗೋಕೆ. ನನ್ನ ಹೆಸರು ವೈಷ್ಣವಿ. ನಾನು RMS ಸ್ಕೂಲಿಗೆ ಬರ್ತೀನಿ. ನಮ್ಮ ಶಾಲೆಯಲ್ಲಿ ಸಮತಟ್ಟಾದ ಗ್ರೌಂಡ್ ಇಲ್ಲ ಮತ್ತು ಶೌಚಾಲಯ ಇಲ್ಲ ಮತ್ತು ನಮಗೆ ಯಾವುದೇ ರೀತಿಯಾದ ಸೌಕರ್ಯಗಳು